ಹೀರಾಳನ್ನ ಏರ್ಪೋರ್ಟ್ಗೆ ಕಳಿಸ್ಕೊಡೋದಕ್ಕೆ ಮನೆಯವರೆಲ್ಲ 2 ಕಾರುಗಳಲ್ಲಿ ಬಂದಿದ್ದನ್ನು ನೋಡಿ ಅರ್ಜುನ್ಗೆ ನಗು ಬಂತು. ನಮ್ಮ ಮಗು ಹೋಗ್ತಾ ಇರೋದು ಹಾಸ್ಟೆಲ್ಗೆ, ಮದುವೆ ಮಾಡಿಕೊಂಡು ಅತ್ತೆ ಮನೆಗಲ್ಲ. ಒಂದು ವಾರದಿಂದ ನಿನ್ನ ಈ ಅಳುವನ್ನು ನೋಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಅರ್ಜುನ್ ಬೇಸರ ಮಾಡ್ಕೊಂಡ. ಅಂದರೆ ಬೇಜಾರು ನನ್ನ ಒಬ್ಳಿಗೇನಾ, ನಿಮಗಿಲ್ವಾ ಮಗು ದೂರ ಹೋಗ್ತಿದ್ದಾಳೆ ಅಂತ? ಹೌದು ಬಿಡಿ, ನೀವು ಆಫೀಸ್ ಕೆಲಸ ಅಂತ ವಾರಕ್ಕೆ 1-2 ಸಲ ಹೋಗಿ ಮಗಳನ್ನ ಚೆನ್ನಾಗಿ ನೋಡಿ ಬರ್ತೀರಿ. ನಾನು ಮಾತ್ರ ಅಲ್ಲಿ ಅವಳು ಹೇಗಿದ್ದಾಳೆ, ಏನು ತಿಂತಿದ್ದಾಳೋ ಇಲ್ವೋ ಅಂತ ದಿಗ್ಲು ಪಡಬೇಕು. ಎಷ್ಟೇ ಆದರೂ ಅಮ್ಮಂದಿರಿಗಿರೋ ಪ್ರೀತಿ ಅಪ್ಪಂದಿರಿಗಿರಲ್ಲ ಅಂತ ಮೂತಿ ತಿರುಗಿಸ್ತಿದ್ದ ಅನ್ವಿಕಾಳನ್ನು ಅಪ್ಕೊಳ್ತಾ, ಅದೇನಿಲ್ಲ ಮಮ್ಮಿ, ಡ್ಯಾಡಿ ಯಾವಾಗ ಬಂದರೂ ನಿನ್ನ ಕರೆ ತರ್ತಿದ್ರೆ ನಾನು ಸುಮ್ಮನಿರಲ್ಲ. ಬಂದರೆ ಇಬ್ಬರು ಸೇರಿ ಬರಬೇಕು, ಸಾಧ್ಯ ಆದರೆ ಅಜ್ಜಿ ತಾತಂದಿರನ್ನ ಕರ್ಕೊಬನ್ನಿ ಅಂದ್ಲು ಹೀರಾ. ಇದೆಲ್ಲ ಯಾಕ್ರಿ, ನಾವು ಮುಂಬೈಗೆ ಶಿಫ್ಟ್ ಆಗಿಬಿಡೋಣವಾ? ಅಲ್ಲಿ ಕಾಲೇಜ್ ಹತ್ತಿರದಲ್ಲೇ ಒಂದು ಫ್ಲ್ಯಾಟ್ ನೋಡಿಕೊಂಡು ಇರಬಹುದು. ಮಗುವನ್ನು ನಾವೇ ದಿನ ಬಿಟ್ಟು ಬರೋದಕ್ಕಾಗತ್ತೆ. ಯಾವುದೋ ದೊಡ್ಡ ಐಡಿಯಾ ಕೊಟ್ಟಂತ ಹೇಳಿದ ಅನ್ವಿಕಾಳನ್ನು ಮೇಲಿಂದ ಕೆಳಗೆ ನೋಡ್ತಾ, ಇಲ್ಲಿ ಓದ್ ಮುಗಿದ ಮೇಲೆ ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ತಾಳೆ, ಆಗ ಅಲ್ಲೂ ಹೋಗೋಣವಾ ಬೇಬಿ ಅಂತ ಹೀರಾಳನ್ನು ಕೇಳ್ತಾ ಅನ್ವಿಕಾಳನ್ನು ಅಣಕಿಸಿದಾಗ ಅವಳು ಮೂತಿ ಮುಚ್ಕೊಂಡ್ಳು. ನೀನು ಒಪ್ಕೊಂಡಿದ್ಯಾ ಅಂದ್ಕೊಂಡೆ ಮಮ್ಮಿ, ಇನ್ನು ಬೇಸರ ಆಗಿದೆಯಾ ಅಂತ ಹೀರಾ ಮುಖ ಸಣ್ಣದು ಮಾಡಿದ್ಲು. ಅದೇನಿಲ್ಲ ಬಂಗಾರ, ನೀನು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದೆ. ಶಾಲೆಯಿಂದ ಬರೋ ನಿಮಗೆ ಕಾಯ್ತಾ ನಿಮ್ಗೇನು ಬೇಕೋ ಅದನ್ನು ಮಾಡಿಕೊಡ್ತಾ ನಂಗೆ ಸಮಯವೇ ತಿಳಿತಿರ್ಲಿಲ್ಲ. ಈಗ ನೀನು ಹೋಗ್ತಿದ್ಯಾ, ಈ ಗಯ್ಯಾಳಿಯೊಂದಿಗೆ ನಾನು ಸುಧಾರಿಸ್ಕೊಳ್ಳೋದು ಕಷ್ಟ. ನೀನಿದ್ರೆ ನನಗೆ ಸಪೋರ್ಟ್ ಇರ್ತಿತ್ತಲ್ವಾ? ಡ್ಯಾಡಿ ನಾನು ಮುಂಬೈಗೆ ಹೋಗ್ಬಿಡ್ತೀನಿ ಅಂತ ಖುಷಿ ಗರ್ವದಿಂದ ಹೇಳಿದ್ಲು. ಆ ಕೆಲಸವನ್ನೇ ಮಾಡು ಮಗಳೇ, ನೀನು ಹೋಗು, ಹೀರಾ ಇಲ್ಲೇ ಇರ್ತಾಳೆ ಅಂದ ಅರ್ಜುನ್. ನೋಡು ಡ್ಯಾಡಿ, ನಾನಂದರೆ ಮಮ್ಮಿಗೆ ಇಷ್ಟ ಇಲ್ಲ, ನೀನು ಇನ್ನೊಬ್ಬ ಮಮ್ಮಿಯನ್ನು ಕರ್ಕೊಂಡು ಬಾ, ಅವಳಾದರೂ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಿಮ್ಯಾಂಡ್ ಮಾಡಿದ್ಲು ಖುಷಿ. ಅನ್ವಿಕಾಳ ಮುಖ ಮೆಣಸಿನಕಾಯಿಯಂತೆ ಕೆಂಪಾಗಿದ್ದನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು. ನಾನು ಅದನ್ನೇ ಹೇಳ್ತಾ ಇರೋದು, ನೀನು ಹೇಗೂ ನನ್ನ ಪಾರ್ಟಿ ಅಲ್ಲ, ಅದಕ್ಕೆ ಇನ್ನೊಬ್ಬ ಪಾಪವನ್ನು ಹುಟ್ಟಿಸಿದ್ರೆ ಅದು ನನಗೆ ಸಪೋರ್ಟ್ ಮಾಡುತ್ತೆ. ಆಗ ನೀನು ಮತ್ತು ನಿಮ್ಮ ಡ್ಯಾಡಿ ಮಾತ್ರ ಇರ್ತೀರಿ, ನನ್ನ ಕಡೆ ಪಾರ್ಟಿ ಬಲ ಹೆಚ್ಚಾಗುತ್ತೆ. ನೀನು ಬೇಬಿಯನ್ನು ತಂದರೆ ನಾನು ಮಮ್ಮಿಯನ್ನು ತರಲಾರನಾ ಅಂದ್ಲು ಖುಷಿ. ಅವಳನ್ನು ಹೊಡೆಯೋದಕ್ಕೆ ಅನ್ವಿಕಾ ಬೆನ್ನಟ್ಟಿದಾಗ ಅವಳು ಸಿಗದೆ ದೊಡ್ಡವ್ರ ಹಿಂದೆ ಅಡಗ್ತಾ ಅಲ್ಲಿಯೇ ಸುತ್ತಾ ನಗ್ನಗ್ತಾ ಸಮಯ ಕಳೆದ್ರು. ಅನೌನ್ಸ್ಮೆಂಟ್ ಕೇಳ್ತಿದ್ದಂತೆ ಅನ್ವಿಕಾ ಬೇಸರಕ್ಕೆ ಜಾರದ್ಲು. ಅವಳನ್ನು ಹತ್ತಿರ ಕೇಳ್ಕೊಂಡ ಅರ್ಜುನ್, ನಿನಗೆ ಯಾವಾಗ ನೋಡ್ಬೇಕನ್ಸುತ್ತೋ ಆಗ ಹೋಗೋಣ ಆಯ್ತಾ ಅಂದ. ಹೀರಾಳನ್ನು ಗಟ್ಟಿಯಾಗಿ ಒಪ್ಕೊಂಡು ಮುಖವೆಲ್ಲ ಮುತ್ತಿರ್ತಾ ಎಷ್ಟೊಂದು ಜಾಗ್ರತೆಗಳನ್ನ ಹೇಳಿದ್ಲು. ಎಲ್ಲ ಹಿರಿಯರ ಆಶೀರ್ವಾದ ಪಡೆದ ಹೀರಾಳಲ್ಲಿ ಕೂಡ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ತಿರೋ ಫೀಲಿಂಗ್ ಇತ್ತು. ಅಷ್ಟರಲ್ಲಿ ಈಶಾ ಮತ್ತು ಸಾತ್ವಿಕ್ ಕೂಡ ಬಂದರು. ಅವರಿಗಾಗಿ ಅರ್ಜುನ್ ಕಾರ್ ಕಳಿಸಿದ್ರಿಂದ ಸ್ವರಾಜ್ಯಂ ಅಜ್ಜಿ ಮತ್ತು ಲಕ್ಷ್ಮೀಕಾಂತ್ ತಾತ ಕೂಡ ಬಂದಿದ್ದರು. ಮಕ್ಕಳು ಮೂವರಿಗೂ ಜಾಗ್ರತೆ ಮಾತುಗಳನ್ನ ಹೇಳ್ತಾ, ಎಲ್ಲಿಗೆ ಹೋದರೂ ಮೂವರು ಒಟ್ಟಿಗೆ ಹೋಗಬೇಕು, ಕಾಲೇಜ್ನಲ್ಲಿ ಒಂದು ಗ್ರೂಪ್ ಆಗಿರಬೇಕು, ಅಲ್ಲಿ ಫಾಸ್ಟ್ ಕಲ್ಚರ್ ಜಾಸ್ತಿ ಇರೋದ್ರಿಂದ ಅಂತಹ ವಿಷಯಗಳಲ್ಲಿ ಸೇರ್ಕೊಳ್ಬಾರ್ದು ಅಂತ ಹೇಳಿದಾಗ ಮಕ್ಕಳು ಬುದ್ಧಿವಂತರಂತೆ ಆ ಮಾತುಗಳನ್ನ ತಲೆಯಲ್ಲಿಟ್ಕೊಂಡ್ರು. ಸೆಕ್ಯೂರಿಟಿ ಪರ್ಮಿಷನ್ ಇರೋವರೆಗೂ ಹಿರಿಯರು ಜೊತೆಗೆ ಹೋದರು. ಮಕ್ಕಳ ಜೊತೆ ಅರ್ಜುನ್ ಮತ್ತು ಚಂದ್ರಮೌಳಿ ಅವರು ಮುಂಬೈಗೆ ಹೋಗ್ತಿದ್ದಾರೆ. ಅಲ್ಲಿ ಇಳಿದ ಕೂಡಲೇ ವಿಡಿಯೋ ಕಾಲ್ ಮಾಡ್ತಾಯಿ ಅಂತ ವಾಸವಿ ಅವರು ಹೇಳಿದಾಗ, ಹಾಂ ಅಜ್ಜಿ ಸರಿ ಬಾಯ್ ಅಂತ ಎಲ್ರಿಗೂ ಫ್ಲೈಯಿಂಗ್ ಕಿಸ್ ನೀಡಿ ಅಪ್ಪ ಮತ್ತು ತಾತನ ಜೊತೆ ಮುಂಬೈ ಫ್ಲೈಟ್ ಹತ್ತಿದ್ಲು ಹೀರಾ ಮತ್ತು ಅವಳ ಗೆಳೆಯರು. ಮುಂಬೈ ತಲುಪಿದ ಮೇಲೆ ಆಫೀಸ್ ಫ್ಲ್ಯಾಟ್ಗೆ ಸೇರಿಕೊಂಡ್ರು. ಅಂದು ಅಲ್ಲಿಯೇ ಉಳಿದುಕೊಂಡು ಮರುದಿನ ಮೂವರು ಮಕ್ಕಳೊಂದಿಗೆ ಕಾಲೇಜಿಗೆ ಹೊರಟರು ಅರ್ಜುನ್ ಮತ್ತು ಚಂದ್ರಮೌಳಿ. ಅದು ಮುಂಬೈನಲ್ಲೇ ಅತ್ಯುತ್ತಮ ಕಾಲೇಜುಗಳಲ್ಲಿ ಒಂದಾಗಿತ್ತು. ಕಾಲೇಜಿನ ಪ್ರವೇಶ ದ್ವಾರದಿಂದ ಕ್ಯಾಂಟೀನ್, ಪ್ಲೇ ಏರಿಯಾ, ಆಡಿಟೋರಿಯಂ ಹಾಲ್, ಲ್ಯಾಬ್ಗಳು, ಮೀಟಿಂಗ್ ರೂಮ್ ಮತ್ತು ಕ್ಲಾಸ್ ರೂಮ್ಗಳನ್ನೆಲ್ಲ ಹತ್ತಿರ ನಿಂತು ತೋರಿಸಿದ ಅರ್ಜುನ್ ಪ್ರಿನ್ಸಿಪಾಲ್ ಅವರನ್ನ ಭೇಟಿ ಮಾಡಿ ಅಂದು ಮಕ್ಕಳನ್ನು ಜಾಯಿನ್ ಮಾಡ್ದ. ಬುಕ್ಸ್, ಯೂನಿಫಾರ್ಮ್ನಿಂದ ಹಿಡಿದು ಹಾಸ್ಟೆಲ್ ರೂಮ್ವರೆಗೆ ಎಲ್ಲವನ್ನ ನೋಡಿ ಮಾರನೇ ದಿನ ಮುಂಬೈನ ಪ್ರಸಿದ್ಧ ಪ್ರವಾಸಿ ಸ್ಥಳಗಳನ್ನ ತೋರಿಸಿ ಅವರ ಟೆನ್ಷನ್ ಕಡಿಮೆ ಮಾಡಿ ರಿಲ್ಯಾಕ್ಸ್ ಮಾಡಿದ ಮೇಲೆ ಮರುದಿನ ಹತ್ತಿರ ನಿಂತು ಅವರನ್ನ ಕ್ಲಾಸ್ಗಳಿಗೆ ಕಳಿಸಿ ವಾಪಸ್ ಹೈದರಾಬಾದ್ ಹೊರಟರು. ಹೊಸ ಜಾಗವಾದರೂ ಮೂವರಿಗೂ ಭಯವಾಗಲಿಲ್ಲ. ಎಲ್ಲರೂ ತಮ್ಮಂತೆಯೇ ಬೇರೆ ಬೇರೆ ರಾಜ್ಯಗಳಿಂದ ಬಂದವರೇ ಆಗಿದ್ದರು. ಎಲ್ಲರೂ ಐ ಪ್ರೊಫೈಲ್ ಕಿಡ್ಸ್ ಆಗಿದ್ದರಿಂದ ಸೆಕ್ಯೂರಿಟಿ ಕೂಡ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಮುಂಬೈ ಬಂದ ದಿನದಿಂದ ಪ್ರತಿದಿನ ಮನೆಗೆ ವಿಡಿಯೋ ಕಾಲ್ ಮಾಡಿ 1 ಗಂಟೆ ಮಾತಾಡೋದು ಅವರ ದಿನಚರಿವಾಗಿತ್ತು. 1 ವಾರ ಜಾಯ್ನಿಂಗ್ ಮತ್ತು ಪರೀಕ್ಷೆಗಳಲ್ಲೇ ಕಳೆದು ಹೋಯಿತು. ಈಶಾ ಮತ್ತು ಸಾತ್ವಿಕ್ ಕೂಡ ಅರ್ಜುನ್ ಅವರ ಅಂಡರ್ನಲ್ಲಿ ಇದ್ದಿದ್ದರಿಂದ ಅತ್ತ ರವಿಕಾಂತ್ ಅವರು
ಮತ್ತು ಸಾತ್ವಿಕ್ ತಂದೆ ನಿಶ್ಚಿಂತೆಯಿಂದ ಇದ್ದರು. ಈಶಾ ಮತ್ತು ಹೀರಾ ಹಾಸ್ಟೆಲ್ ರೂಮ್ ಒಂದೇ ಆಗಿತ್ತು. ಸಾತ್ವಿಕ್ ಮಾತ್ರ ಬೇರೆ ಕಡೆ ಇದ್ದ. ಕಾಲೇಜ್ ಸಮಯದಲ್ಲಿ ಕ್ಲಾಸ್ನಲ್ಲಿ ಭೇಟಿಯಾಗ್ತಾ ತಮ್ಮ ಜೂನಿಯರ್ ಕಾಲೇಜ್ ಲೈಫ್ ಶುರು ಮಾಡಿದ್ರು. ಅರ್ಜುನ್ ಆಫೀಸ್ನಿಂದ ಬರೋಷ್ಟರಲ್ಲಿ ಹಾಲ್ನಲ್ಲಿ ಟಿವಿಯಲ್ಲಿ ಕೃಷ್ಣನ್ ಹಾಡುಗಳನ್ನ ಕೇಳ್ತಾ ತನ್ನ ಆಟದ ಕಾರ್ನೊಂದಿಗೆ ಆಡ್ತಿದ್ದ ಋತ್ವಿಕ್. ಮಗನಿಗಾಗಿ ಬೇಳೆ ಅನ್ನ ಕಲಸಿ ತಂದ ಅನ್ವಿಕಾ ಅರ್ಜುನ್ ಕೈಯಲ್ಲಿ ಋತ್ವಿಕ್ನನ್ನ ನೋಡಿ ಅಷ್ಟು ಬೇಗ ಬಂದ್ರಾ ಅನ್ನುತ್ತಾ ಹೋದ್ಲು. ಕೆಲಸ ಬೇಗ ಮುಗೀತು, ಖುಷಿಯಲ್ಲಿದ್ದಾಳೆ. ಇಲ್ಲ, ಅತ್ತೆ ಮಾವ ಮತ್ತು ಅಜ್ಜಿ ತಾತಂದ್ರ ಜೊತೆ ಸ್ವರಾಜ್ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಈಗಲಾ? ಮಗಳಿಗೆ ಫೋನ್ ಮಾಡಲಿಲ್ವಲ್ಲ ಅಂತ ತನ್ನ ತಂದೆಗೆ ಫೋನ್ ಮಾಡ್ದ ಅರ್ಜುನ್. ಅಷ್ಟರಲ್ಲಿ ರಾಜಮ್ಮವ್ರ ಮನೆಗೆ ತಲುಪಿದ್ದ ಚಂದ್ರಮೌಳಿ ಅವರು ಫೋನ್ ಎತ್ತಿ, ಹೇಳು ಮಗನೇ, ಮನೆಗೆ ಬಂದ್ಯಾ ಅಂತ ಕೇಳಿದ್ರು. ಮೊಮ್ಮಗನ ಧ್ವನಿ ಕೇಳ್ತಾ ಇತ್ತು. ಹೇಳ್ದೆ ಕೇಳದೆ ಯಾಕೆ ಹೋದ್ರಿ ಡ್ಯಾಡಿ? ರಾಜಮ್ಮಮ್ಮ ಮನೆಗೆ ಕರೆದಿದ್ರು ಮಗನೇ. ನಾಳೆ ಎಲ್ಲರೂ ಸೇರಿ ಅಮ್ಮನವರ ಗುಡಿಗೆ ಹೋಗ್ತಿದ್ದೀವಿ. ಬಹಳ ದಿನ ಆಯಿತು ಅಂತ ಅಮ್ಮ ಮನೆಗೆ ಆಹ್ವಾನಿಸಿದ್ರು. ನಿನಗೆ ಹೇಳಿದರೆ ಬೇಡ ಅಂತೀಯ ಅಂತ ಬಂದವು. ಖುಷಿ ಕೂಡ ಬರ್ತೀನಿ ಎಂದಿದ್ದಕ್ಕೆ ಕರ್ಕೊಬಂದು ನಿನಗೆ ಹೇಳಿಲ್ಲ ಅಂತ ಕೋಪ ಬಂದಿದೆಯಾ? ಇಲ್ಲೇ ಈಗ ತಾನೇ ಮನೆಯೊಳಗೆ ಬಂದವು. ಇಲ್ಲಿ ಪುಟ್ಟ ಮೊಲಗಳಿವೆ ನೋಡು ಅಂತ ವಿಡಿಯೋ ಆನ್ ಮಾಡಿ ಖುಷಿಯನ್ನು ತೋರಿಸಿದ್ರು. ನಾಳೆ ಸಂಜೆ ಬರ್ತೀವಿ ಮಗನೇ ಅಂದರು. ಸರಿ, ಕೇರ್ಫುಲ್ ಅಂತ ಹೇಳಿ ಅನ್ವಿಕಾಳಿಗಾಗಿ ನೋಡಿದ್ರೆ ಅವಳು ಮಗನಿಗೆ ಊಟ ಮಾಡಿಸ್ತಾ ಸಣ್ಣಗೆ ದನಿಗೂಡಿಸಿ ಹಾಡ್ತಾ ಇದ್ಲು. ಹೊರಗೆ ಹೋಗಿದ್ದ ಅರ್ಜುನ್ 5 ನಿಮಿಷಕ್ಕೆ ಬಂದು ಫ್ರೆಶ್ ಆಗಲು ಹೋದ. ಪಾಪುವಿಗೆ ತಿನ್ನಿಸಿ ಅಲ್ಲೇ ಸ್ವಲ್ಪ ಹೊತ್ತು ತಿರುಗಾಡಿಸಿ ಫ್ರೆಶ್ ಆಗಿ ಬಂದ ಅರ್ಜುನನ್ನು ನೋಡಿ, ಊಟ ಬಡಿಸ್ಲಾ ಅಂದ್ಲು. ಡೈನಿಂಗ್ ಟೇಬಲ್ ಬಳಿ ಹೋದ. ಋತ್ವಿಕ್ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅಮ್ಮ ಅಪ್ಪ ಹತ್ತಿರವೇ ಇದ್ದಾರೆ ಅಂತ. ನಾನು ಹೋಗಬೇಕು ಅಂದ್ಕೊಂಡೆ, ಆದರೆ ನೀವೇನಂತೀರೋ ಅಂತ ಹೋಗಲಿಲ್ಲ ಅಂದ್ಲು ಅವಳು ಊಟ ಬಡಿಸುತ್ತಾ. ಕೇಳಿದ್ರು ಕಳಿಸ್ತಿರ್ಲಿಲ್ಲ ಬಿಡು ಅಂದ ಅವನು ಊಟ ಮಾಡ್ತಾ. ಹೀರಾ ಫೋನ್ ಬಂದಿದ್ದರಿಂದ ಮಾತಾಡ್ತಾ ಊಟ ಮುಗಿಸಿದ್ಲು. ಕಳಿಸುತ್ತಾ ಕಣ್ಣು ಮುಚ್ಕೊಳ್ತಿದ್ದ ಋತ್ವಿಕ್ನನ್ನು ಎತ್ಕೊಂಡು ಮೇಲೆ ಹೋದ ಅರ್ಜುನ್. ಅಡುಗೆ ಮನೆ ಸರಿಪಡಿಸಿ ಪಾಪುವಿಗೆ ಹಾಲಿನ ಬಾಟಲಿ ಮತ್ತು ತಮಗೆ ನೀರಿನ ಬಾಟಲಿ ಹಿಡಿದು ಮೇಲೆ ಬಂದ್ಲು ಅನ್ವಿಕಾ. ಋತ್ವಿಕ್ನನ್ನ ಭುಜದ ಮೇಲೆ ಹಾಕ್ಕೊಂಡು ಜೋಗುಳ ಹಾಡ್ತಾ ಬಾಲ್ಕನಿಯಲ್ಲಿ ನಡೀತಿದ್ದ ಅರ್ಜುನನ್ನು ನೋಡಿ ನೈಟಿ ತಗೊಂಡು ಬಟ್ಟೆ ಬದಲಿಸಲು ಹೋದಾಗ, ಸೀರೆ ಉಟ್ಕೋ ಅಂದ. ಗಲಿಬಿಲಿಗೊಂಡು ಈಗ್ಲಾ ಅಂದ್ಲು. ಅರ್ಜುನ್ ಹುಬ್ಬಿ ಏರಿಸಿ ನೋಟ ನೇರವಾಗಿ ತಾಕಿದ ಕೂಡಲೇ ನೈಟಿ ಪಕ್ಕಕ್ಕಿಟ್ಟು ಲೈಟ್ ವೇಟ್ ಸಾಫ್ಟ್ ಬ್ಲೂ ಕಲರ್ ಕಾಟನ್ ಸೀರೆ ಉಟ್ಕೊಂಡು ಬಂದು ಹಾಸಿಗೆ ಸರಿಪಡಿಸಿ ಮಗನಿಗಾಗಿ ಹೋದ್ಲು. ಪಾಪು ಮಲಗಿದಾನೆ, ಹಾಗೆ ಎತ್ಕೊಂಡು ತಿರುಗಿಸ್ತಿದ್ರೆ ಮಲಗ್ದ ಅಂದ್ಲು. ಅವನ ಪಕ್ಕಕ್ಕೆ ಬಂದು ಮಂಜಿನೆನೆದ ಮಲ್ಲಿಗೆ ಅಂತಿದ್ದ ಹೆಂಡತಿಯಿಂದ ನೋಟ ಬದಲಿಸಿ ಒಳಗೆ ಹೋಗಿ ಹಾಸಿಗೆ ಪಕ್ಕದಲ್ಲಿದ್ದ ತೊಟ್ಟಿಲಲ್ಲಿ ಪಾಪುವನ್ನು ಹಾಕಿ ನೆಟ್ ಹಾಕಿ ಮೆಲ್ಲಗೆ ತೂಗ್ತಿದ್ದ. ನಾನು ಪಕ್ಕದಲ್ಲೇ ಮಲಗಿಸ್ಕೊಡ್ತೀನಿ, ತೊಟ್ಟಿಲಲ್ಲಿ ಯಾಕೆ ಅಂತ ಮುಡಿ ಕಟ್ತಿದ್ದ ಅನ್ವಿಕಾ ಊಹಿಸಿರಲಿಲ್ಲ ತನ್ನ ಸೊಂಟ ಸುತ್ತ ಗಟ್ಟಿಯಾಗಿ ಬಿಗಿದುಕೊಂಡ ಅರ್ಜುನ್ ಕೈಗಳು ಮೈಯಲ್ಲಿ ರಕ್ತ ಸಂಚಾರ ನಿಲ್ಲಿಸುತ್ತವೆ ಅಂತ. ಗಂಟಲಲ್ಲಿ ಉಗುಳು ನುಂಗಲು ಸಾಧ್ಯವಾಗದಷ್ಟು ಆಳವಾಗಿ ಮುತ್ತಿಟ್ಟ. ಮೈ ಮರೆತು ಕಣ್ಣು ಮುಚ್ಚಿದ ಅವಳನ್ನು ಹಾಸಿಗೆ ಮೇಲೆ ಮಲಗಿಸ್ದ. ಬಹಳ ದಿನಗಳ ನಂತರ ಮಾನ್ಸ್ಟರ್ ಮೋಡ್ ಆನ್ ಆದ ಗಂಡನ ಮುತ್ತಿನ ದಾಳಿಗೆ ಕಣ್ಣು ತಿರುಗಿದ ಅನ್ವಿಕಾ. ಪಕ್ಕದ ಲೈಟ್ಸ್ ಡಿಮ್ ಆಗಿ ಬಾಲ್ಕನಿಯಿಂದ ಬರ್ತಿದ್ದ ಚಂದಿರನ ಬೆಳಕು ಮತ್ತು ಹೂಗಳ ಪರಿಮಳ ಅವಳನ್ನು ಇಹಲೋಕಕ್ಕೆ ತಂದವು. ಟೀ ಶರ್ಟ್ ಬಿಚ್ಚಿ ಭುಜದ ಮೇಲೆ ಹಾಕ್ಕೊಂಡು ಹ್ಯಾಂಡ್ಸ್ ಫೋಲ್ಡ್ ಮಾಡಿ ಪಕ್ಕದಲ್ಲಿ ನಿಂತು ತನ್ನನ್ನೇ ನೋಡ್ತಿದ್ದ ಅರ್ಜುನ್ ಕಣ್ಣುಗಳು ಸ್ಕ್ಯಾನ್ ಮಾಡ್ತಾ ಇದ್ರೆ ತಡಬಡಿಸಿ ಮುಖ ತಿರುಗಿಸಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ನಗು ತಡೀತಿದ್ದ ಅವಳ ಕುತ್ತಿಗೆ ಬಳಿ ತಣ್ಣನೆ ತುಟಿಗಳ ತಗಲಿ ಮೈ ಜುಮ್ಮಂತು. ಈಗಾಗಲೇ ಡೆಲಿವರಿ ಆಗಿ 1.5 ವರ್ಷ ಆಗಿ ಹೋಗಿದೆ ಅಂತ ನೆನಪಾಗಿ ಈಗ ನಡೆಯೋದನ್ನು ಯೋಚಿಸ್ತಿದ್ರೆ ಮೆಲ್ಲಗೆ ಗಾಬರಿ ಶುರುವಾಯಿತು. ಕಟ್ಟಿದ ಮುಡಿಯನ್ನು ಬಿಡಿಸಿ ಕೂದಲುಗಳಲ್ಲಿ ಮುಖ ಅಡಗಿಸಿ ಗಾಢವಾಗಿ ಉಸಿರಾಡಿದ ಅರ್ಜುನ್ ಬಿಟ್ಟ ಬಿಸಿ ನಿಟ್ಟುಸಿರು ಅವಳಲ್ಲಿ ಕಂಪನ ಹುಟ್ಟಿಸ್ತು. ಆರ್ ಯು ರೆಡಿ ಫಾರ್ ದಿಸ್? ಅವನು ಕೊಟ್ಟು ಮುತ್ತಿಗೆ ಅವನ ಮೀಸೆ ಚುಚ್ಚಿತು. ಬೆಡ್ಶೀಟನ್ನು ಗಟ್ಟಿಯಾಗಿಡಿದು ಉಸಿರಾಡಲು ಪರದಾಡ್ತಿದ್ಲು. ಮೆಲ್ಲಗೆ ತಲೆ ತಿರುಗಿಸಿ ನೋಡ್ತಾ, ನೀವು ಮೊದಲೇ ಹೇಳಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ ಅಂದ್ಲು ಸಿನ್ಸಿಯರಾಗಿ ನೋಡ್ತಾ. ಪ್ರಿಪೇರ್ ಮಾಡ್ತಿದ್ದೀನಲ್ವಾ, ಟೇಕ್ ಯುವರ್ ಓನ್ ಟೈಮ್ ಅನ್ನುತ್ತಾ ಪಿನ್ ಹಾಕದೆ ಸೆರಗನ್ನು ಭುಜದ ಮೇಲಿಂದ ಜಾರಿಸಿ ಮಂಗಲಸೂತ್ರ ದಾರದಿಂದ ಕುತ್ತಿಗೆಯನ್ನು ಚುಂಬಿಸ್ದ. ಒಳಗಡಗಿದ್ದ ಹಾರ್ಮೋನುಗಳು ಬಿಡುಗಡೆಯಾಗಿ ಅವಳಲ್ಲಿ ನವ ಚೈತನ್ಯ ತಂದವು. ಮತ್ತೆ 2 ವರ್ಷ ಆಗಲಿ ಎಂದ್ರಲ್ಲ, ಆಗಿದೆ ಅಲ್ವಾ, ಈಗ ಶುರು ಮಾಡಿದ್ರು ಇನ್ನೊಂದು ಪ್ರಾಡಕ್ಟ್ ಬರೋದಕ್ಕೆ ಅಷ್ಟು ಸಮಯ ಸಾಕು ಅಂತ ಕಿವಿ ಕೆಳಗೆ ಮೆಲ್ಲನೆ ಕಚ್ಚಿ ಅವಳನ್ನು ರೇಗಿಸ್ದ. ಈಗಲೇ ಅಲ್ಲ, ಇನ್ನೂ ಸ್ವಲ್ಪ ಸಮಯ ಇದೆ, ನೀನು ಪ್ರಿಪೇರ್ ಆಗಬೇಕಲ್ಲ ಅಂತ ತಮಾಷೆ ಮಾಡ್ತಾ ಅವಳನ್ನು ತನ್ನವಳಾಗಿಸ್ಕೊಂಡ. ಮಗನಿಗೆ ಆಹಾರದ ಪ್ರಮಾಣ ಹೆಚ್ಚಿಸಿದ್ರಿಂದ ಬೆಳಿಗ್ಗೆ ಹಾಲು ಕುಡಿಸೋದು ಕಡಿಮೆಯಾಗಿ ಮೊದಲಿನ ಬಿಗುವು ಪಡೆದಿದ್ದ ಅವಳ ಅಂದವು ಅವನನ್ನು ಇನ್ನಷ್ಟು ಪ್ರೇರೇಪಿಸಿತು. ಗಂಡನ ಪರಿಮೈಯನ್ನು ಮುಟ್ಟದೆ ಅವಳಿಗೆ ಇರಲು ಸಾಧ್ಯವಾಗಲಿಲ್ಲ.
ನಡುಗ್ತಾ ಇದ್ದ ಬೆರಳುಗಳಿಂದ ಅವನ ವಿಶಾಲವಾದ ಭುಜಗಳನ್ನ ತಡವುತ್ತಾ ತನ್ನ ಪ್ರೀತಿಯನ್ನು ತೋರಿಸಿದ್ಲು. ಇಷ್ಟು ದಿನ ಮೇಲ್ಮೈ ತಡವಡಿಕೆಯಷ್ಟೇ ಇದ್ದಿದ್ದರಿಂದ ಬಹಳ ದಿನಗಳ ನಂತರ ಆ ಸ್ಪರ್ಶಗಳು ಅವರಿಬ್ಬರಲ್ಲೂ ಕಾಮನೆಯನ್ನು ಹೆಚ್ಚಿದ್ವು. ಒಬ್ರಿಗೊಬ್ರು ಎಷ್ಟು ಬೇಕು ಅಂತ ಮುತ್ತುಗಳ ಮೂಲಕ ತಿಳಿಪಡಿಸುತ್ತಾ ಅವಳ ಮೇಲೆ ಆವರಿಸಿದ ಅರ್ಜುನ್ ಬಟ್ಟೆಗಳು ಅಡ್ಡಿಯಾಗ್ತಿರೋದನ್ನು ಕಂಡು ಮೆಲ್ಲನೆ ಹಲ್ಲುಗಳಿಂದ ಅವಳ ರವಿಗೆ ಹುಕ್ಸ್ಗಳನ್ನ ಎಳೆದಾಗ ಅವಳು ಉಸಿರು ಬಿಗಿ ಹಿಡಿದ್ಲು. ಇಬ್ಬರ ಕೈಗಳು ಒಂದಕ್ಕೊಂದು ಹೆಣೆದುಕೊಂಡವು. ಅಯಸ್ಕಾಂತದಂತೆ ತನ್ನನ್ನು ಸುತ್ತುವರೆದ ಅರ್ಜುನ್ನ ತೋಳಿಗೆ ಅವಳು ಮೈ ಮರೆತಳು. ಒಂದು ಕ್ಷಣವೂ ಅವನಿಂದ ದೂರ ಇರೋದು ಅವಳಿಗೆ ನರಕದಂತೆ ಅನ್ನಿಸ್ತಿತ್ತು. ಅರ್ಜುನ್ ಕೂದಲನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಪ್ರೀತಿಯಿಂದ ನೋಡಿದ್ಲು. ರೊಮ್ಯಾಂಟಿಕ್ ಸ್ಮೈಲ್ ನೀಡ್ತಾ ಅವಳನ್ನು ಅನುಕೂಲವಾಗಿ ಮಾಡಿಕೊಂಡು ಮೆಲ್ಲನೆ ಅವಳೊಳಗೆ ಸೇರ್ತಾ ತಪ್ಪಿಸ್ತಿದ್ದ ತನುವಿನ ತಪನೆ ತೀರಿಸಲು ಶುರು ಮಾಡ್ದ. ಮೆಲ್ಲನೆ ಕೂಗಿದ ಅವಳ ತುಟಿಗಳನ್ನ ಮುಚ್ಚಿದ ಕೈಗಳನ್ನ ಹಾಸಿಗೆಗೆ ಲಾಕ್ ಮಾಡಿ ಮೆಲ್ಲನೆ ತನ್ನ ವೇಗವನ್ನು ಮುಂದುವರಿಸ್ದ. ಅವಳ ಮುಖ ಭಾವಗಳನ್ನು ಗಮನಿಸ್ತಾ ವೇಗ ಹೆಚ್ಚಿಸ್ದ. ಮೊದಲು ಸ್ವಲ್ಪ ನೋವು ಅನಿಸಿದ್ರೂ ಗಂಡನಿಂದ ಸಿಗೋ ಪ್ರೇಮ ಸುಖದಲ್ಲಿ ನೋವು ಮಾಯವಾಗಿ ಹಾಯ್ ಅನ್ನಿಸ್ತು. ಕಣ್ಣು ಬಿಟ್ಟ ಅವಳು ಕೇವಲ ತಾನು ಮಾತ್ರ ನೋಡಬಹುದಾದ ಗಂಡನ ನೋಟವನ್ನು ಗುಂಟಿಗೆಯಲ್ಲಿ ಭದ್ರಪಡಿಸ್ಕೊಳ್ತಾ ಅವನ ಎದೆ ಮೇಲೆ ಮುತ್ತಿಟ್ಲು. ಅದು ಅವನನ್ನು ಇನ್ನಷ್ಟು ಪ್ರೇರೇಪಿಸಿ ಕ್ಲೈಮ್ಯಾಕ್ಸ್ನಲ್ಲಿ ಬಿರುಗಾಳಿಯಂತೆ ವಿಜೃಂಭಿಸಿ ಅವಳಲ್ಲಿ ಒಂದಾದ. ದಣಿದ ಮೈಯೊಂದಿಗೆ ಎದೆ ಮೇಲೆ ಮಲಗಿದ್ದ ಗಂಡನ ಕೂದಲನ್ನು ತಡವುತ್ತಾ ಲವ್ ಯು ಮಾನ್ಸ್ಟರ್ ಅಂದ್ಲು. ಗಡ್ಡವನ್ನು ಎದೆಗೆ ಅದು ಮುತ್ತ. ಇಷ್ಟು ಪ್ರೇಮ ತೋರಿಸಿದ್ರೆ ಹೊರತು ಆ ಮಾತು ಹೇಳಲ್ವಾ ಅಂತ ಕಚ್ಚಿದ. ನೋವು ಮೆಲ್ಲಗೆ ಸುಧಾರಿಸ್ಕೊಳ್ತಾ ಮತ್ತೊಂದು ಸುತ್ತಿನ ಸಮರಕ್ಕೆ ಸಿದ್ಧವಾಗ್ತಿದ್ದಾಗ ಸ್ವಲ್ಪ ಬ್ರೇಕ್ ಬೇಕು ಅಂದ್ಲು ಅಳೋ ಮುಖದಿಂದ. ನಿರ್ದಾಕ್ಷಿಣ್ಯವಾಗಿ ಮತ್ತೊಮ್ಮೆ ಅವಳನ್ನು ಸುಖದ ಸುಳಿಯಲ್ಲಿ ಈದ್ಸಿ ಮಧ್ಯರಾತ್ರಿಗೆ ಬಿಟ್ಟ ಅರ್ಜುನ್ ಅವಳ ಮುಖದ ಮೇಲೆ ನೀರು ಚಿಮುಕಿಸಿ, ಪಾಪು ಹೇಳ್ತಿದ್ದಾನೆ, ಫೀಡ್ ಮಾಡಬೇಕು ಅಂದ. ಸರಿ, ಫೀಡ್ ಮಾಡೋ ಪೊಸಿಷನ್ನಲ್ಲೇ ಇದ್ದೇನೆ ಅಂತ ಹೇಳ್ತಿದ್ದವಳನ್ನು ತಡೆದು ಮಲಗೋದಕ್ಕೆ ಹೇಳಿ ತಾನು ಪ್ಯಾಂಟ್ ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದು ತೊಟ್ಟಿಲಲ್ಲಿ ಕದಲ್ತಿದ್ದ ಋತ್ವಿಕ್ನನ್ನು ಎತ್ಕೊಂಡು ಅವಳ ಪಕ್ಕದಲ್ಲಿ ಕೂತು ಹಾಲಿನ ಬಾಟಲಿ ಇಟ್ಟ. ರಾತ್ರಿ ಹೊತ್ತು ತಾಯಿಯ ಹಾಲೇ ಕುಡಿಯೋ ಅಭ್ಯಾಸವಿದ್ದ ಪಾಪುವಿಗೆ ಬಾಟಲಿ ಹಾಲು ಇಷ್ಟವಾಗದೆ ಅದನ್ನು ತಡೆದಾಗ ಅವಳೇ ಎತ್ಕೊಂಡು ಹಾಲು ಕುಡಿಸಿದ್ಲು. ಮಗ ಹಾಲನ್ನು ಹೀರ್ತಾ ಇರೋದನ್ನು ಮತ್ತು ಹೆಂಡತಿನ ಅಕ್ಕರೆಯಿಂದ ನೋಡ್ತಾ ಅವಳನ್ನು ಇನ್ನಷ್ಟು ಹತ್ರ ಕೇಳ್ಕೊಂಡ. ಒಪ್ಪಿಗೆ ಇಲ್ದಿದ್ರೂ ಮಗನ ಹಸಿವೆ ಎನ್ನುತ್ತಿದ್ದಂತೆ ಅವನ್ನೆಲ್ಲ ಮರೆತ ಅವಳ ಮಾತೃ ಪ್ರೇಮಕ್ಕೆ ಮಗ್ಧನಾದ ಋತ್ವಿ ಮಲಗದ ಮೇಲೆ ತೊಟ್ಟಿಲಲ್ಲಿ ಹಾಕಿ ಅವಳನ್ನು ತನ್ನ ಮೇಲೆ ಎಳ್ಕೊಂಡು ಗಟ್ಟಿಯಾಗಪ್ಕೊಂಡ. ಗಂಡನ ಮನಸ್ಸಿನ ಹಸಿವು ಮಗನ ಹೊಟ್ಟೆ ಹಸಿವು ತೀರಿಸಿದ ಆನಂದದಲ್ಲಿ ಕ್ಷಣಾರ್ಧದಲ್ಲಿ ನಿದ್ರೆಗೆ ಜಾರದ್ಲು. ಮರುದಿನ ಬೆಳಿಗ್ಗೆ ಎದ್ದಾಗ 10 ಗಂಟೆಯಾಗಿತ್ತು. ಎಷ್ಟು ತಡ ಆದರೂ ಬೆಳಿಗ್ಗೆ ಬೇಗ ಏಳಬೇಕು ಅಂದ್ಕೊಂಡು ಹಾಸಿಗೆ ಸರಿಪಡಿಸಿ ಫಾಸ್ಟಾಗಿ ಫ್ರೆಶ್ ಆಗಿ ಪಾಪುವಿಗಾಗಿ ಕೆಳಗೆ ಬರೋ ಅಷ್ಟರಲ್ಲಿ ಅರ್ಜುನ್ ಅವನಿಗೆ ಇಡ್ಲಿ ಕೊಡ್ತಿದ್ದ. ತಡ ಆಯಿತು, ಎಬ್ಬಿಸ್ಬಾರ್ದಾಗಿತ್ತಾ ಅಂತ ಪಕ್ಕಕ್ಕೆ ಬಂದು, ಇಡೀ ನಾನು ತಿನ್ನಿಸ್ತೀನಿ ಅಂದ್ಲು. ನಿನಗೆ ಮತ್ತು ನನಗೆ ಪ್ಲೇಟ್ನಲ್ಲಿ ಹಾಕೊಂಡು ಬಾ ತಿನ್ನೋಣ, ಅವನದ್ದು ಮುಗಿತಾ ಬಂತು ಅಂದ. ಅಷ್ಟರಲ್ಲಿ ಹಸಿವಿಗೆ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿದ್ವು. ಬೇಗ ಹೋಗಿ ಇಡ್ಲಿ ವಡ ಸಾಂಬಾರು ಚಟ್ನಿ ತಂದು ಅವನಿಗೆ ತಿನ್ನಿಸ್ತಾ ತಾನು ತಿಂದ್ಲು. ಖುಷಿ ಸ್ಕೂಲ್ಗೆ ಹೋದ್ಲಾ ಇಲ್ವಾ ಅಂತ ಅತ್ತೆ ಫೋನ್ ಮಾಡಿದ್ರಾ? ಅವರು ಬೇರೆ ಕಡೆ ಹೋಗ್ತಿದ್ದಾರೆ, ಬೇಬಿಯು ಹೋಗ್ತಿದ್ದಾಳೆ. ಅಲ್ಲಿಂದ ಶ್ರೀಶೈಲಂ ಕೂಡ ನೋಡಿ 3-4 ದಿನಗಳಲ್ಲಿ ಬರ್ತೀವಿ ಎಂದಿದ್ದಾರೆ. ಅವರನ್ನು ಅನುಮಾನದಿಂದ ನೋಡ್ತಾ, ಇಷ್ಟು ಸಡನ್ನಾಗಿ ಟ್ರಿಪ್ ಯಾಕೆ ಅಂದ್ಲು. ನಾನೇ ಕಳಿಸ್ದೆ ಅಂತ ಸೆರಗಿ ಹಿಡಿದು ಎಳೆದು ತುಟಿಗೆ ಮುತ್ತಿಟ್ಟು, ಪಾಪುವನ್ನು ಮಲಗಿಸಿ ಬಂದುಬಿಡು, ವೆಯ್ಟ್ ಮಾಡ್ತಿರ್ತೀನಿ ಅಂತ ಆಫೀಸ್ ಕಾಲ್ ಮಾತನಾಡ್ತಾ ರೂಮಿಗೆ ಹೋದ. ನಿನ್ನ ಕೆಲಸ ಮುಗೀತು ಅನ್ವಿಕಾ, ಗೋಲ್ಡನ್ ಡೇಸ್ ಮುಗಿದ್ವು, ಇನ್ನು ಡಬಲ್ ಡ್ಯೂಟಿ, ತಯಾರಾಗು ಅಂತ ಮನಸ್ಸು ಅವಳನ್ನು ಅಣಕಿಸ್ತು. ಹೇಳು ಬೇಬಿ, ಈ ವೀಕೆಂಡ್ ಮನೆಗೆ ಬರ್ತೀಯಾ? ಬಂದಷ್ಟೇ ವೇಗವಾಗಿ ಹೋಗಲು ಆಗಲ್ಲಪ್ಪ. ನೀನು ಬಂದಾಗ ಅಮ್ಮ ಎಷ್ಟು ಖುಷಿ ಪಡ್ತಾಳೋ, ಹೋಗುವಾಗಷ್ಟೇ ಬೇಸರ ಪಡ್ತಾಳೆ. ಮುಂದಿನ ತಿಂಗಳು 1 ವಾರ ರಜೆ ಇದೆ ಅಲ್ವಾ, ಆಗ ಬರುವೆಯಂತೆ. ಮುಂಬೈಗೆ ಬಂದು 3 ತಿಂಗಳಾಯಿತು. ಸಿಟಿ ನೋಡಿದ್ಯಾ? ಸಮಯ ಇಲ್ಲ ಡ್ಯಾಡಿ. ಈಗ ಸಿಕ್ಕಿದೆ ಅಲ್ವಾ, ನಮ್ಮ ಆಫೀಸ್ ಫ್ಲ್ಯಾಟ್ಗೆ ಹೋಗಿ ಕುಕ್ ಇರ್ತಾರೆ, ಡ್ರೈವರ್ ಮತ್ತು ಕಾರಿದೆ, ಎಲ್ಲಿಗೆ ಬೇಕಾದರೂ ಕರೆದೊಯ್ತಾರೆ. 2 ಡೇಸ್ ರಿಲ್ಯಾಕ್ಸ್ ಆಗಿ. ಅಂಕಲ್, ನೀವು ಹೇಳಿದ್ದು ಚೆನ್ನಾಗಿದೆ. ನಾವು ಮೂವರು ಇವತ್ತು ರಾತ್ರಿ ಬೀಚ್ಗೆ ಹೋಗಿ ಸಂಡೇ ಈವ್ನಿಂಗ್ ಹಾಸ್ಟೆಲ್ಗೆ ಹೋಗ್ತೀವಿ ಅಂದ್ಲು ಈಶಾ. ನಿಮ್ಮಿಷ್ಟ ಬೇಬಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ. ಬೀಚ್ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡ್ತೀನಿ. ಫ್ರೆಂಡ್ಸ್ ಯಾರಾದರೂ ಇದ್ದರೆ ಇನ್ವೈಟ್ ಮಾಡಿ ಅಂತ ಮ್ಯಾನೇಜರ್ಗೆ ಕರೆ ಮಾಡಿ ಸೆಕ್ಯೂರಿಟಿ ಮತ್ತು ವ್ಯವಸ್ಥೆಗಳನ್ನು ಮಾಡಿಸ್ದ. ಹುರ್ರೇ, ನಾವು ಬೀಚ್ಗೆ ಹೋಗ್ತಿದ್ದೀವಿ ಅಂತ ಈಶಾ ಆರಿದ್ಲು. ನಿನಗೆ ಬೀಚ್ ಅಂದರೆ ಅಷ್ಟೇ ಇಷ್ಟವಾ ಅಂತ ಬಟ್ಟೆಗಳನ್ನ ಬ್ಯಾಗ್ಗೆ ಹಾಕ್ತಾ ಕೇಳಿದ್ಲು ಹೀರಾ. ಹೌದು, ತುಂಬ ಚೆನ್ನಾಗಿರುತ್ತೆ. ಅದು ರಾತ್ರಿ ಹೊತ್ತು ಆ ಲೈಟಿಂಗ್ಸ್ ಮತ್ತು ನೀರಿನ ಸದ್ದು ಸೂಪರ್ ಇರುತ್ತೆ.
ಅಣ್ಣ ನಾನು ಎಷ್ಟೋ ಬೀಚ್ಗಳನ್ನ ಹೀಗೆ ನೋಡಿದ್ದೀವಿ, ಈಗ ನಿನ್ನ ಜೊತೆ ಹೋಗ್ತಿದ್ದೀನಿ, ಅಣ್ಣ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುತ್ತಾ ಹರ್ಷನಿಗೆ ಫೋನ್ ಮಾಡಿದ್ಲು. ಹೇಗಿದೆಯಾ ಬೇಬಿ ಅಂದ ಹರ್ಷ. ಎಲ್ಲಿದೆಯಾ, ವಿಷಯ ಹೇಳು. ದನಿ ಯಾಕೆ ಅಷ್ಟು ಡಲ್ಲಾಗಿದೆ, ಕೆಲಸ ಜಾಸ್ತಿ ಆಯಿತಾ ಅಂತ ಇಶಾ ಕೇಳ್ತಿದ್ರೆ ಹೀರಾ ಕಿವಿ ಅತ್ತಲೇ ಇತ್ತು. ಕಿರಣ ಪ್ರಾಜೆಕ್ಟ್ ಮುಗಿಯುತ್ತಾ ಬಂದಿದೆ, ಆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಕಾಲೇಜ್ ಲೈಫ್ ಹೇಗಿದೆ? ಇದೆ ಅಣ್ಣ, ಆದರೆ ಓದಬೇಕಲ್ವಾ, ಈಗ ಕಷ್ಟಪಟ್ಟರೆ ನಾಳೆ AC ರೂಮ್ನಲ್ಲಿ ಕೆಲಸ ಮಾಡ್ಬೋದು ಅಂತ ಅಜ್ಜಿ ಹೇಳಿದ್ದಾರೆ. ನಮ್ಮ ಬಳಿ ರಿಲ್ಯಾಕ್ಸ್ ಆಗೋ ಪ್ಲ್ಯಾನ್ ಇದೆ ಅಂದ್ಲು. ನಾಳೆ ಮತ್ತು ನಾಡಿದ್ದು ನಾವು ಬೀಚ್ನಲ್ಲಿ ಎಂಜಾಯ್ ಮಾಡ್ತಿದ್ವಿ ಅಂತ ಕಿರ್ಚಿದ್ಲು. ಅರ್ಜುನ್ ಅಂಕಲ್ಗೆ ಗೊತ್ತಿದೆಯಾ? ಅವರೇ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ನೀನು ಬರ್ತೀಯೇನೋ ಅಂತ ಕಾಲ್ ಮಾಡಿದೆ. ನಾನು ಇಂಡಿಯಾದಲ್ಲಿ ಇಲ್ಲ ಬೇಬಿ, ಯುರೋಪ್ ಬಂದಿದ್ದೀನಿ. ಆ ಮಾತಿಗೆ ಬೇಸರಗೊಂಡು ಹೌದಾ, ಇಲ್ಲಿ ಇರ್ತೀಯೇನೋ ಅಂದ್ಕೊಂಡೆ, ನೀನು ಹುಷಾರು, ಟೈಮಿಗೆ ಊಟ ಮಾಡು, ನಿದ್ದೆ ಮಾಡು ಅಂದ್ಲು ಈಶಾ. ಹರ್ಷನ್ ಮುಖದಲ್ಲಿ ನಗು ಮೂಡ್ತು. ಸೂಪರ್ ಫೈನ್ ಬೇಬಿ, ನೀನು ಹುಷಾರು, ನೀರಲ್ಲಿ ಜಾಸ್ತಿ ಇರಬೇಡ, ಶೀತ ಆಗುತ್ತೆ. ಡಿನ್ನರ್ ಮಾಡಿದ್ರಾ? ಇಲ್ಲ, ರೆಸಾರ್ಟ್ಗೆ ಹೋದ್ಮೇಲೆ ಮಾಡ್ತೀವಿ ಅಂತ ತನ್ನ ಉತ್ಸಾಹ ಹೇಳಿ ಫೋನ್ ಇಟ್ಲು. ಅಣ್ಣ ಇಂಡಿಯಾದಲ್ಲಿಲ್ಲ ಹೀರಾ, ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುತ್ತಾ ತನ್ನ ಬಟ್ಟೆಗಳನ್ನ ಹೀರಾ ಬ್ಯಾಗ್ನಲ್ಲಿ ಹಾಕಿದ್ಲು. ಕಾರ್ ಬಂದಿದೆ ಅಂತ ಅರ್ಜುನ್ ಫೋನ್ ಮಾಡಿದಾಗ ಹೊರಬಂದರು. ಅಲ್ಲಿ ಸಾತ್ವಿಕ್ ಇದ್ದ. ಹಾಯ್ ಬೇಬೀಸ್ ಅಂತ ಮಾತಾಡಿಸ್ದ. ಅವನು ಫ್ರೆಂಡ್ ಥರ ಅಲ್ಲದೆ ಸ್ವಂತ ಅಣ್ಣನಂತೆ ಕೇರ್ ಮಾಡ್ತಿದ್ದ. ಕಾರ್ ಬೀಚ್ ಕಡೆ ಹೊರಡ್ತು. ಸಾತ್ವಿಕ್, ನೀನು ಈಗ ಅಪ್ಪನಿಗೆ ಫೋನ್ ಮೆಸೇಜ್ ಮಾಡ್ತಿಲ್ವಾ? ಕ್ಲಾಸ್ನಲ್ಲಿ ಫೋನ್ ಹಿಡಿಯುತ್ತಲೇ ಇಲ್ಲ ಅಂದ್ಲು ಈಶಾ. ನಿನಗೇನಾದರೂ ಹುಚ್ಚಾ, ಕ್ಲಾಸ್ನಲ್ಲಿ ಫೋನ್ ಅಲೋಡಿಲ್ವಲ್ಲ. ಡೀನ್ ಸರ್ ನೋಡಿದ್ರೆ ಬಿಲ್ಡಿಂಗ್ ಮೇಲಿಂದ ತಳ್ತಾರೆ, ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇದೆ, ಅದಕ್ಕೆ ಹಾಸ್ಟೆಲ್ ರೂಮಿಗೆ ಹೋದ್ಮೇಲೆ ಮೆಸೇಜ್ ಮಾಡ್ತೀನಿ ಅಂದ. ಇಟ್ಸ್ ಓಕೆರಾ, ಫ್ಯೂಚರ್ನಲ್ಲಿ ನಿಮ್ಮ ಡ್ಯಾಡಿನ ನೋಡ್ಕೊಳ್ಬೇಕಾದವನು ನೀನೇ ಅಲ್ವಾ ಅಂದ್ಲು ಹೀರಾ. ಥ್ಯಾಂಕ್ ಯು ಡಾರ್ಲಿಂಗ್ ಅನ್ನುತ್ತಾ ತಂದಿದ್ದ ಚಾಕ್ಲೇಟ್ ಕೊಟ್ಟ. ಬೀಚ್ ತಲುಪುವಷ್ಟರಲ್ಲಿ ಸೂರ್ಯಾಸ್ತದ ಸಮಯವಾಗಿತ್ತು. ಡ್ರೈವರ್ ಲಗೇಜ್ ತೆಗೆದುಕೊಂಡು ಹೋಗಿ ರೂಮ್ ತೋರಿಸ್ದ. ಸಾತ್ವಿಕ್ಗೆ ಸಪ್ರೇಟ್ ರೂಮ್, ಹುಡುಗಿಯರಿಗೆ ಸಪ್ರೇಟ್. ಅಂದು ರಾತ್ರಿ ಗಂಡನ ಅಪ್ಪುಗೆಯಲ್ಲಿ ಮಲಗಿದ್ದ ಅನ್ವಿಕಾ, ಹೀರಾ ಮತ್ತು ಅವಳ ಫ್ರೆಂಡ್ಸ್ ಹತ್ತಿರದಲ್ಲೇ ಇದ್ದಾರೆ ಅಲ್ವಾ, ಫೋನ್ ಮಾಡಿದ್ರೆ ಸಿಗ್ತಾರಲ್ಲ, ಅವ್ರನ್ನ ಮನೆ ಕರಿಬಾರ್ದಿತ್ತ ಅಂದ್ಲು. 2 ದಿನಕ್ಕೆ ಬಂದು ಏನು ಮಾಡ್ತಾಳೆ, ಅವಳು ಈ ಬಾರಿ ರಜೆಗೆ ಬಂದಾಗ ಆಗಲಿ ಅಂತ ಅವಳ ಕೂದಲನ್ನು ಸವರ್ದ. ಕಳೆದ 3 ತಿಂಗಳಲ್ಲಿ 2 ಬಾರಿ ಬಂದಿದ್ದಾಳೆ, ಅವಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ. ಪ್ರತಿದಿನ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತೀಯ ಅಲ್ವಾ, ಸಾಕು. ವಿಡಿಯೋ ಕಾಲ್ ಬೇರೆ, ಮನೆಗೆ ಬಂದು ಮಗುವಿಗೆ ಕೈ ತುತ್ತು ನೀಡೋದು ಬೇರೆ. ಹೆಣ್ಮಗು ಈ ಸಮಯದಲ್ಲಿ ಸರಿಯಾದ ಆಹಾರ ತಿನ್ನಬೇಕು, ಅಲ್ಲಿ ಅಡ್ಡಾದಿಡ್ಡಿ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾಳೆ. ಕಳೆದ ಬಾರಿ ಬಂದಾಗ 2 kg ತೂಕ ಇಳಿದಿದ್ದಾಳೆ ಅಂದ್ಲು. ಅದು ಟೀನೇಜ್ ಎಫೆಕ್ಟ್ ಅನ್ವಿಕಾ, ಓದಿನ ಸ್ಟ್ರೆಸ್ ಕೂಡ ಇರುತ್ತೆ. ಅವಳಿಗೆ ಅಲ್ಲಿ ಒಳ್ಳೆಯ ಆಹಾರ ಸಿಗ್ತದೆ, ನಾನು ನೆಗ್ಲೆಕ್ಟ್ ಮಾಡ್ತೀನಾ? ಮೇಲೆ ನೀನು ಮತ್ತು ಮಮ್ಮಿ ಹೆಲ್ದಿ ಫುಡ್ ಕಳಿಸುತ್ತಲೇ ಇದ್ದೀರಾ ಅಲ್ವಾ? ಅದೆಲ್ಲ ರೀ, ನನಗೆ ಸಮಯ ಸಿಕ್ಕಾಗ ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅಷ್ಟರವರೆಗೆ ಹಠ ಮಾಡಬೇಡ. ಅನ್ವಿಕಾ ಮುಖ ಮುಚ್ಕೊಂಡು ಮಲಗಿದ್ಲು. ಅವಳ ಕಣ್ಣಲ್ಲಿ ನೀರು ಕಾಣ್ತು. ಅವಳು ಫ್ರೆಂಡ್ಸ್ ಜೊತೆ ಬೀಚ್ಗೆ ಹೋಗಿದ್ದಾಳೆ ರಿಲ್ಯಾಕ್ಸ್ ಆಗೋದಕ್ಕೆ. ಬೀಚ್ಗಾ? ಹೇಗೆ ಹೋದ್ಲು, ಜೊತೆಗೆ ಯಾರಿದ್ದಾರೆ ಅಂತ ಗಾಬರಿ ಆದ್ಲು. ಯಾರಿರಬೇಕು, ಓದು ಮುಗಿದ ಮೇಲೆ ಫಾರಿನ್ ಕಳಿಸ್ತೀನಿ, ಆಗ ಯಾರಿರ್ತಾರೆ? ಈಗಲೇ ಎಲ್ಲವನ್ನ ಅಭ್ಯಾಸ ಮಾಡಬೇಕು, ಸೆಕ್ಯೂರಿಟಿ ಇದೆ, ಏನೂ ಭಯ ಇಲ್ಲ ಅಂದ. ಆದರೂ ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಹೀಗೆ ಹುಡುಗರ ಜೊತೆ ಕಳಿಸೋದಾ ಅಂದ್ಲು. ಹೀರಾ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾಳೆ, ಮರ್ತೀಯಾ? ಇರಲಿ ಬಿಡಿ, ಮಗುವಿನ ಮನಸ್ಸು ಎಷ್ಟೇ ಸ್ಟ್ರಾಂಗ್ ಆದರೂ ಮೈ ಸುಕುಮಾರವೇ ಅಲ್ವಾ ಅಂದ್ಲು. ಏನೂ ಆಗಲ್ಲ ಬಿಡು. ಅದಿಲ್ಲ, ಮೊದಲು ಅವಳಿಗೆ ವಿಡಿಯೋ ಕಾಲ್ ಮಾಡಿ ಅವಳು ಸೇಫಾಗಿದ್ದಾಳ ನೋಡಿ ಅಂತ ಹಠ ಹಿಡಿದ್ಲು. ಅರ್ಜುನ್ ತಲೆ ಚಚ್ಕೊಂಡು ವಿಡಿಯೋ ಕಾಲ್ ಮಾಡ್ದ. ಅವಳು ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿದ್ಲು. ಅನ್ವಿಕಾಳ ಕೋಪದ ನೋಟ ನೋಡಿ ಅವಳು ಹೆದರಿದ್ಲು. ಏನು ಮಾಡ್ತಿದ್ಯಾ ಬೇಬಿ, ಇಷ್ಟು ಲೇಟ್ ಯಾಕೆ? ಫ್ರೆಂಡ್ಸ್ ಜೊತೆ ಆಡ್ತಾ ಲೇಟಾಯಿತು ಮಮ್ಮಿ, ಸಾರಿ. ಅಷ್ಟರಲ್ಲಿ ಅರ್ಜುನ್ ಫೋನ್ ಕಿತ್ಕೊಂಡು, ಪರವಾಗಿಲ್ಲ ಎಂಜಾಯ್ ಮಾಡು, ಶೀತ ಆಗುತ್ತೆ, ಜಾಗ್ರತೆ ಅಂತ ಫೋನ್ ಇಟ್ಟ. ಅನ್ವಿಕಾಳನ್ನು ಹತ್ರ ಕೇಳಿಕೊಂಡು, ನಿನ್ನನ್ನು ಹಾಸ್ಟೆಲ್ಗೆ ಹಾಕಬೇಕಿತ್ತು ಅಂತ ಅಣಕಿಸ್ದ. ಅವಳು ಅಲ್ಲಿಗೆ ಪಕ್ಕಕ್ಕೆ ತಿರುಗಿದ್ಲು. ಅವಳ ಅಂದವು ಅವನನ್ನು ಮತ್ತೆ ಪ್ರಚೋದಿಸುತ್ತಿರಲು ಮೆಲ್ಲಗೆ ಅವಳನ್ನ ತಪ್ಪಿಕೊಂಡು, ಈ ಬಾರಿ ಅವಳಿಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವಳು ದಣಿದು ನಿದ್ದೆ ಹೋಗುವವರೆಗೂ ಬಿಡಲಿಲ್ಲ. ಕತೆ ಮುಂದುವರಿಯುತ್ತೆ. ಕತೆಯನ್ನು ಮುಂಚಿತವಾಗಿ ನೋಡಲು ಚಾನೆಲ್ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.